ಹಲೋ ನಮಸ್ಕಾರ. ನಾನು ಶ್ವೇತಾ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಅಕ್ಕಿ ಹಿಟ್ಟಿನಿಂದ ಗರಿಗರಿಯಾದ ಕರೇನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಆ್ಯಂಡ್ 3 ಸ್ಪೂನ್ ಹುರಿಗಡಲೆಯನ್ನು ತೊಗೊಂಡು ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಹುರಿರಿ. ಅದಾದ ನಂತರ ಅದಕ್ಕೆ 2 ಸ್ಪೂನ್ ಜೀರಿಗೆ, ಆಮೇಲೆ 1 ಸ್ಪೂನ್ ಓಮು, ಆಮೇಲೆ 1 ಸ್ಪೂನ್ ಬಿಳಿ ಎಳ್ಳು ಹಾಕಿ ಒಂದು 4 to 5 ಮಿನಿಟ್ಸ್ ಘಮ ಬರೋವರೆಗೂ ಹುರಿತಾ ಇರಿ. ಸ್ವಲ್ಪ ಕೆಂಪು ಬಣ್ಣ ಆದರೆ ಸಾಕು, ಫುಲ್ ಹುರಿಯೋದು ಅವಶ್ಯಕತೆ ಇರಲ್ಲ. ಎಲ್ಲ ಚೆನ್ನಾಗಿ ಹುರಿದ ಮೇಲೆ ಅದನ್ನು ಆರಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೋಬೇಕು. ಓಮೆಲ್ಲ ಹಾಕಿರ್ತೀವಲ್ಲ, ತುಂಬಾ ಘಮ ಘಮ ಪರಿಮಳ ಬರುತ್ತೆ ನೋಡಿ. ಫೈನ್ ಪೌಡ್ರ್ ಆಗಿದೆ. ಆಮೇಲೆ ಇಲ್ಲಿ ನಾನು ಅರ್ಧ kg ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮನೇಲೇ ಮಾಡಿಕೊಂಡ್ರೂ ಬರುತ್ತೆ, ಅಂಗಡಿಯಿಂದ ತಂದ್ಕೊಂಡ್ರೂ ಬರುತ್ತೆ. ಆಮೇಲೆ ಅದಕ್ಕೆ ರುಬ್ಕೊಂಡಿರೋ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಬಾಣಲೆಯಲ್ಲಿ ಒಂದು 3 ಕಪ್ಪಷ್ಟು ನೀರನ್ನು ತಗೊಂಡು ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದೀತಾ ಇರಬೇಕದು. ನೀರು ಕುದೀತಾ ಇರೋ ಹಾಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಸ್ಟವ್ ಆಫ್ ಮಾಡಿ ಒಂದು 2-3 ಮಿನಿಟ್ಸ್ ಹಾಗೆ ಅದನ್ನು ಮುಚ್ಚಿಡಬೇಕು. ಅದು ಹಬೆಯಲ್ಲಿ ಬೆಂದ್ಕೊಳ್ಳುತ್ತಲ್ಲ, ಅದು ಚೆನ್ನಾಗಿ ಬರುತ್ತೆ. ಹಾಗೆ ಅದಾರಿದ ನಂತರ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಎಲ್ಲನೂ ನೀಟಾಗಿ ಕಲಸಿ ಇಟ್ಕೋಬೇಕು. ತುಂಬ ಸ್ಮೂತ್ ಆದರೂ ಬರಲ್ಲ, ತುಂಬ ಗಟ್ಟಿಯಾದರೂ ಬರಲ್ಲ ನೋಡಿ. ಈ ಹದಕ್ಕೆ ಮಾಡಿಟ್ಕೋಬೇಕು. ಆಮೇಲೆ ನೀವು ಚಕ್ಲಿ ಮಾಡ್ತೀರಲ್ವ, ಅದರಲ್ಲಿ ಈ ಥರ ಹೋಲ್ ಇರೋದು ಒಂದು ಇದಿರುತ್ತೆ, ಅದನ್ನು ತಗೋಬೇಕು ಕರೆಗೆ ನೋಡಿ. ಈ ಥರ ಇರುತ್ತೆ. ಆಮೇಲೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಿರೋ ಹಿಟ್ಟನ್ನು ಮಟ್ಟಿಗೆ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟ್ಟಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇದರಲ್ಲಿ ಚಿಕ್ಕ ಹೋಲ್ ಇರೋದು ಇರುತ್ತೆ, ಅದನ್ನು ನಾವು ಕಡಲೆ ಹಿಟ್ಟಿನಿಂದ ಕರೆ ಮಾಡ್ತೀವಲ್ವ, ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ದೊಡ್ಡ ಹೋಲ್ ಇರೋದೇ ತೊಗೋಬೇಕು ನೀವು. ಆಮೇಲೆ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿ ಈ ಥರ ಹಿಟ್ಟನ್ನು ಬಾಣಲೆಗೆ ಬಿಡಬೇಕು. ಒಂದು 5-6 ನಿಮಿಷ ಹಾಗೆ ಬೆಂದಮೇಲೆ ತೆಗಿಬೇಕು. ಈ ಥರ ಗುಳ್ಳೆ ಬರ್ತಾ ಇದೆಯಲ್ಲ ಎಣ್ಣೆಯಲ್ಲಿ, ಅದೆಲ್ಲ ಹೋದ್ಮೇಲೆ ಅದು ಬೆಂದಿದೆ ಅಂತ ಅರ್ಥ. ಆವಾಗ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗರಿಯಾಗಿ ಬಂದಿದೆ ನೋಡಿ. ಇದನ್ನು ಆಮೇಲೆ ಈ ಥರ ಪುಡಿ ಮಾಡ್ಕೋಬೇಕು, ಚಿಕ್ಕ ಮಾಡಿಕೊಂಡು ತಿನ್ನಬೇಕು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಟೀ ಟೈಮ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ವಿಡಿಯೋ ಬೇಕಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.